ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್ ಹಕ್ಕಿಗೋಡು. ಇವತ್ತು ನಾನು ನಿಮಗೆ ತಿಳಿಸುವಂಥ ವಿಚಾರ ಏನು ಅಂತಂದರೆ, ಈ ತೆಂಗಿಗೆ ಬರುವಂಥ ಸುಳಿಯನ್ನು ಕೊರೆಯುವಂಥ ಈ ಹುಳದ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಇದು 2.5 ವರ್ಷದ ತೆಂಗಿನ ಮರ, ತೆಂಗಿನ ಸಸಿ. ಇಲ್ಲೇನಾಗಿದೆ ಅಂತಂದರೆ, ಇಲ್ಲಿ ನೋಡಿ, ಈ ಸುಳಿಯನ್ನು ಒಂದು ಹುಳು ಕೊರೆದು ಇಲ್ಲಿ ತನಕ ಬಂದಿದೆ. ಇಲ್ಲಿ ಕೊರೆಯಿತು, ಇಲ್ಲಿಂದ ಬಂತು, ಇಲ್ಲೂ ಇದಾಗಿದೆ. ಇದು ರೈನೋಸರಸ್ ಬೀಟಲ್ ಅನ್ನೋ ಒಂದು ಕಪ್ಪು ಜಾತಿಯ ಕೊಂಬಿರುವಂಥ ಒಂದು ಮೂತಿಯ ಒಂದು ದುಂಬಿ. ಇದೇನು ಅಂತಂದರೆ, ಯಾವುದೇ ಸುಳಿ ಇರಲಿ, ಸುಳಿಯನ್ನು ಕೊರೆದು ಅದನ್ನು ಹಾಳು ಮಾಡುತ್ತೆ. ಇದರದ್ದು ಏನಾಗುತ್ತೆ ಅಂತಂದರೆ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಈ ಗರಿ ಬಿದ್ದೋಗುತ್ತೆ, ಆಮೇಲೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದೇ ರೀತಿ ಇದೇನಾದರೂ ಈ ರೀತಿ ಕೆಳಗಡೆ ಹೊಡೆದ್ರೆ ಈ ಸುಳಿನೇ ಕೊಳೆತು ನೀರು ಬಿದ್ದು ಇದು ಹಾಳಾಗುತ್ತೆ. ಇದ್ರ ಬಗ್ಗೆ ನಾನೇನು ಮಾಡಿದೆ ಅಂತಂದರೆ, ಫಸ್ಟು ಉಪ್ಪು ಹಾಕಿದೆ, ಆಗಲಿಲ್ಲ. ಅದೇ ರೀತಿ ಬೇವಿನ ಹಿಂಡಿ ಹಾಕಿದೆ, ಅದಕ್ಕೂ ಸರಿ ಹೋಗಲಿಲ್ಲ. ಮರಳನ್ನು ಸುಳಿಗೆ ಎರಚಿದೆ, ಅದಕ್ಕೂ ಕಡಿಮೆ ಆಗಲಿಲ್ಲ. ಅದೇ ರೀತಿ ಈ ನ್ಯಾಪ್ತಲಿನ್ ಗುಳಿಗೆ ಬರುತ್ತೆ, ನುಸಿ ಗುಳಿಗೆ ಅಂತ ಹೇಳ್ತೀವಿ, ಅದನ್ನು ಹಾಕ್ತೆ, ಅದನ್ನಕ್ಕೂ ಅದು ಏನೂ ಇದಾಗಲಿಲ್ಲ, ಪರಿಹಾರ ಆಗಲೇ ಇಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೋಸ್ಕರ ಈ ಒಂದು ಅಂಗಡಿಗಳಲ್ಲಿ, ಈ ಬೀಜದ ಅಂಗಡಿ ಸಿಗುತ್ತೆ, ಔಷಧಿ ಅಂಗಡಿಗಳಲ್ಲಿ, ಅಲ್ಲಿ ವಿಜ್ಞಾನಿಗಳು ಕಂಡು ಹಿಡಿದಿರುವಂಥ ಒಂದು ಬ್ಯಾಸ್ಕೆಟ್ ಇದೆ. ಕಪ್ಪು ಬಣ್ಣದ ಒಂದು ಪ್ಲಾಸ್ಟಿಕ್ದು ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಅದನ್ನು ಕೆಂಪು ಮೂತಿ ಹುಳಿಗೆ ಬೇರೆ ಕೊಟ್ಟಿದ್ದಾರೆ, ಅದೇ ರೀತಿ ಕಪ್ಪು ಮೂತಿ ರೈನೋಸರಸ್ಗೆ ಬೇರೆ ಕೊಟ್ಟಿದ್ದಾರೆ. ಅದನ್ನು ಇಟ್ಟಾಗ ಹೇಗೆ ಅದು ಕೆಲಸ ಮಾಡ್ತು ಅನ್ನೋದನ್ನ ನಾನು ತಿಳಿಸ್ತೀನಿ ನಿಮಗೆ, ಬನ್ನಿ. ಆತ್ಮೀಯ ಬಂಧುಗಳೇ, ಇದು ನೋಡಿ, ಇದು ತೆಂಗಿನ ಮರಕ್ಕೆ ಇಟ್ಟಿರುವಂಥ ಈ ಒಂದು ರೈನೋಸರಸ್ ದುಂಬಿಯನ್ನು ಹಿಡಿಯುವಂಥ ಒಂದು ಬ್ಯಾಸ್ಕೆಟ್ ಇದೆ. ಆಶ್ಚರ್ಯ ಏನು ಅಂತ ಅಂದರೆ, ಈ ಒಂದು ಅರ್ಧ ಅಡಿ ಎತ್ತರದ ಒಂದು ಪ್ಲಾಸ್ಟಿಕ್ ಬಕೆಟಲ್ಲಿ ಮೊದಲು ನಾವು ನೀರನ್ನು ತುಂಬಬೇಕು. ನೀರನ್ನು ತುಂಬಿ ಆ ಮೇಲ್ಗಡೆ ಒಂದು ಮುಚ್ಚಳ ಕೊಟ್ಟಿದ್ದಾರೆ. ಮುಚ್ಚಳಕ್ಕೆ ಒಂದು ಸ್ಕ್ರೂ ಥರ ಒಂದು ಪ್ಲಾಸ್ಟಿಕ್ಕಿಂದ ಮಾಡಿರುವಂಥದ್ದಿದೆ. ಅದಕ್ಕೆ ಒಂದು ಸುಗಂಧ ದ್ರವ್ಯವನ್ನು, ಅಂದರೆ ಅದು ದುಂಬಿಗಳನ್ನು ಆಕರ್ಷಿಸುವಂತಹ ಒಂದು ಸ್ಮೆಲ್ ಇರುವಂಥ ಒಂದು ದ್ರವ್ಯ ಇದೆ ಅದರೊಳಗೆ. ಅದನ್ನು ಸಿಗಿಸಿ, ಅದನ್ನು ಮುಚ್ಚಿ ಲಾಕ್ ಮಾಡಿ, ಅದನ್ನು ಕೆಳಗಡೆ ಸ್ವಲ್ಪ ನೀರನ್ನು ತುಂಬಿದ್ರೆ ಒಂದು 2-3 ದಿನಗಳಲ್ಲೇ 10 ದುಂಬಿಗಳು ಇದರೊಳಗಡೆ ಬೀಳ್ತವೆ. ಆಶ್ಚರ್ಯ ಇದು. ಯಾವುದೇ ಒಂದು ಇದಕ್ಕೂ ಹೋಗಲಿಲ್ಲ ಇವು ದುಂಬಿಗಳು. ಆದರೆ ಇದೊಂದು ಹೊಸ ತಂತ್ರಜ್ಞಾನವನ್ನು ವಿಜ್ಞಾನಿಗಳು ಕಂಡುಹಿಡಿದಿರೋದು ತುಂಬ ಒಂದು ಅನುಕೂಲಕರ. ಇದರಿಂದ ರೈತರಿಗೆ ತುಂಬ ಅನುಕೂಲವಾಗುತ್ತೆ. ನಿಮ್ಮ ಜಮೀನಲ್ಲಿ ಈ ಥರ ಸಮಸ್ಯೆ ಇದ್ದರೆ ದಯಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ. ಆತ್ಮೀಯ ಬಂಧುಗಳೇ, ಆಗಲೇ ನಾನು ನಿಮಗೆ ತೋರಿಸಿದ್ದು ಕಪ್ಪು ಮೂತಿಯ ದುಬ್ಬಿಯನ್ನು ಹಿಡಿಯುವಂಥ ಒಂದು ಆ ಬಲೆ. ಅದು ಇಲ್ಲಿರುವಂಥದ್ದು ಕೆಂಪು ಮೂತಿಯ ಅಥವಾ ಕೆಂಪು ಬಣ್ಣದ ದುಂಬಿಯನ್ನು ಹಿಡಿಯುವಂಥ ಒಂದು ಮೋಹಕ ಬಲೆ ನಾನು ಇದನ್ನು ಹೇಳ್ಬೋದು. ಏನಪ್ಪ ಅಂತಂದರೆ, ಈ ನೋಡಿ, ಇದು ಈ ಮುಚ್ಚಳದಲ್ಲಿ ಈ ರೀತಿಯಾದ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ಗೆ ಔಷಧಿಯನ್ನು, ಆ ಫ್ರಾಗ್ನೆನ್ಸ್ ಇರುವಂಥ ಔಷಧಿಯನ್ನು ಕೊಟ್ಟಿರ್ತಾರೆ. ಅದನ್ನು ಇಲ್ಲಿ ಸಿಗಿಸ್ಬೇಕು. ಸಿಗಿಸಿದ ಮೇಲೆ ಇದನ್ನು ಮುಚ್ಚಿ ಈ ಬಕೆಟ್ ಒಳಗಡೆ ನೀರು ಹಾಕಿದ್ರೆ ಈ ರೀತಿಯಾದ ದುಂಬಿಗಳು ನಿಮಗೆ ಬೀಳ್ತವೆ. ಈಗ ನೀವು ನೋಡ್ಬೋದು, ಆ ಕೆಂಪು ಮೂತಿಯ ಆ ದುಂಬಿಯ ಹುಳುಗಳು ಸುಮಾರು 7-8 ದುಂಬಿಗಳು ಆ ಮೋಹಕ ಬಲೆಗೆ, ಆ ಸ್ಮೆಲ್ಗೆ, ಆ ಫ್ರಾಗ್ನೆನ್ಸ್ ಇರೋದಕ್ಕೆ ಬಂದು ಅಟ್ರಾಕ್ಟ್ ಆಗಿ ಬಿದ್ದಿದೆ. ಇದನ್ನು ಬೇಕಾದ್ರೆ ನೀವು ಈ ಥರ ಉಪಯೋಗಿಸಿದ್ರೆ ನಿಮಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅದೇ ಬೇರೆ ಇದೇ ಬೇರೆ ಬಕೆಟನ್ನು ನಾವು ತೊಗೋಬಹುದು. ಅದೇ ರೀತಿ 1 ಎಕರೆಗೆ ಸುಮಾರು 4-5 ಬಕೆಟನ್ನು ಇದನ್ನು ಇಟ್ಟರೆ ಇದು ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ.